ಜೈ ಶ್ರೀ ಕೃಷ್ಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಆಲ್. ನೀವು ಯಾವ ವ್ಯಕ್ತಿ ಬಗ್ಗೆ ಈ ಸಮಯದಲ್ಲಿ ನೆನೆಸ್ಕೊತಾ ಇದ್ದೀರೋ ಅವರ ಈ ಸಮಯದ ಥಿಂಕಿಂಗ್ ನಿಮ್ಮ ಬಗ್ಗೆ ಏನು ಅಂತ ನೋಡೋಣ. ಅರ್ಲಿ ಮಾರ್ನಿಂಗ್ ಥಾಟ್ಸ್ ಆಫ್ ಯುವರ್ ಪಾರ್ಟ್ನರ್ ನೋಡೋಣ, ಓಕೆನಾ? ನಿಮ್ಮ ಪಾರ್ಟ್ನರ್ನ ನೆನೆಸ್ಕೊಳ್ಳಿ. ನಿಮ್ಮ ಪಾರ್ಟ್ನರ್ ಜೊತೆ ಕಳೆದಂಥ ಒಳ್ಳೆ ಕ್ಷಣಗಳನ್ನ ನೆನೆಸ್ಕೊಳ್ಳಿ. ಅವ್ರ ಹೆಸರನ್ನ 3 ಸಾರಿ ಹೇಳಿ. ನೀವು ಅವ್ರ ಬಗ್ಗೆ ಪಾಸಿಟಿವ್ ಆಗಿರಿ. ಮತ್ತು ಅವ್ರನ್ನ ನೆನೆಸ್ಕೊಳ್ಳೋದ್ರಿಂದ ನಿಮಗೆ ಮೆಸೇಜಸ್ ಅಂತೂ ಖಂಡಿತ ಸಿಗುತ್ತೆ. ಇದು ಟೈಮ್ಲೆಸ್ ಆಗಿರುತ್ತೆ. ನೀವು ಯಾವಾಗ ನೋಡ್ತೀರಾ ಆವಾಗ ರೆಸೊನೇಟ್ ಆಗುತ್ತೆ, ಓಕೆನಾ? ನನ್ನ ವ್ಯೂವರ್ಸ್ ಪಾರ್ಟ್ನರ್ಸ್ current feelings. Universe, please give ನನ್ನ viewers partners current feelings. Okay. Lovers card ಬಂದಿದೆ guys. Nice. Okay. Hermit mode. Okay. Page of Swords. 2 of Cups. Queen of Wands. Okay. Okay. 6 of Wands. Okay. 4 of Wands. The World. Okay guys. ನಿಮ್ಮ ಪಾರ್ಟ್ನರ್ದು ಕರೆಂಟ್ ಫೀಲಿಂಗ್ಸ್ ಹೆಂಗಿದೆ ಅಂದರೆ ವ್ಯೂವರ್ಸ್, ಕ್ವೀನ್ ಆಫ್ ಸ್ವೋರ್ಡ್ಸು ಕ್ವೀನ್ ಆಫ್ ವಾಂಡ್ಸ್ ಎರಡೂ ಬಂದಿದೆ, ಮತ್ತು ವರ್ಲ್ಡ್ ಕಾರ್ಡ್ ಬಂದಿದೆ. ಅಂದರೆ ಅವರು ನಿಮ್ಮನ್ನು ಆ್ಯಸ್ ಎ ಪರ್ಫೆಕ್ಷನ್ ವುಮೆನ್ ಆರ್ ಆ್ಯಸ್ ಎ ಪರ್ಫೆಕ್ಷನ್ ಪಾರ್ಟ್ನರ್ ಥರ ನೋಡ್ತಾರೆ. ಅದು ಮೇಲಾಗಿದ್ದರೆ ಅವ್ರಿಗೆ ಫೀಮೇಲ್ ಎನರ್ಜಿಸ್ ಜಾಸ್ತಿ ಇರುತ್ತೆ. ಅಂದರೆ ಕೇರಿಂಗ್ ಇರ್ಬೋದು, ಟೇಕ್ ಕೇರ್ ಮಾಡಿರ್ಬೋದು, ಮತ್ತು ಎಂಥ ಪ್ರಾಬ್ಲಮೆಟಿಕ್ ಟೈಮಲ್ಲೂ ನೀವು ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದೀರಾ, ಅದನ್ನು ನೆನೆಸ್ಕೊತಾ ಇದ್ದಾರೆ. ಇನ್ನು ಫೀಮೇಲ್ ಪಾರ್ಟ್ನರ್ ಏನಾದರೂ ಆಗಿಬಿಟ್ರೆ ಖಂಡಿತ ಅವ್ರಿಗೆ ನಿಮ್ಮ ಕೇರಿಂಗು, ನರ್ಚರಿಂಗು, ಮತ್ತು ನಿಮ್ಮ ಸೆಲ್ಫ್ಲೆಸ್ನೆಸ್ಸು, ನಿಮ್ಗೊಂಚೂರು ಸ್ವಾರ್ಥ ಇಲ್ಲ, ಆ ಭಾವನೆಗಳು ನಿಮ್ಮದು ಅವ್ರಿಗೆ ತುಂಬ ಇಷ್ಟ ಆಗಿದೆ. ಬರೀ ಗಿವರು, ಜಾಸ್ತಿ ನೀವು ಅವ್ರಿಗೆ ಕೊಟ್ಟಿದ್ದೀರಾ, ಅದು ಅವ್ರಿಗೆ ತುಂಬ ಇಷ್ಟ ಆಗ್ತಿದೆ. ಈ ಟೈಮಲ್ಲಿ ಮಿಸ್ ಮಾಡ್ಕೋತಿದ್ದಾರೆ ಮತ್ತು ನಿಮ್ಮನ್ನು ತುಂಬ ನೆನೆಸ್ಕೊತಾ ಇದ್ದಾರೆ. ಅವ್ರಿಗೆ ಏನೋ ತುಂಬ ಒಂಥರ ಹಿ ಈಸ್ ಫೀಲಿಂಗ್ ವೆರಿ ಬರ್ಡನ್ಡ್. ಅಂದರೆ ಅವ್ರ ಫ್ಯಾಮಿಲಿ ಪ್ರೆಷರ್ ಇರ್ಬೋದು, ಅಥವಾ ಕೆರಿಯರ್ ವೈಸ್ ಇರ್ಬೋದು, ಅವ್ರಿಗೆ ತುಂಬ ಬರ್ಡನ್ಡ್ ಅನ್ನಿಸ್ತಿದೆ. ಇದರಿಂದ ಆಚೆ ಬರಬೇಕು ಅಂತ ತುಂಬ ಅನ್ಕೋತಾ ಇದ್ದಾರೆ. ಆದರೆ ಕಷ್ಟ ಆಗ್ತಿದೆ, ಅದರಿಂದ ಆಚೆ ಬರಲೇಬೇಕು ಅಂತ ಅನ್ಕೋತಿದ್ದಾರೆ. ಆದರೆ ಕಷ್ಟ ಆಗ್ತಿದೆ, ಬಟ್ ಬರ್ತಾರೆ. ಬಿಕಾಸ್ ಅವರು ಏನು ಹಿಂದಿನ ಕನೆಕ್ಷನಲ್ಲಿ ನೋಡಿದ್ರು ಅದು ಈ ನ್ಯೂ ಕನೆಕ್ಷನಲ್ಲಿ ಬೇಡ. ನನಗೆ ನ್ಯೂ ಲವ್ ಬೇಕು, ನನಗೆ ಹೊಸದಾಗಿ ನನ್ನ ಜೀವನ ಬೇಕು, ನನ್ನ ಜೀವನನ ನಾನು ರೂಪಿಸ್ಕೋಬೇಕು, ಹೊಸ ಸ್ಟಾರ್ಟ್ ಬೇಕು ಅಂತ ಅನ್ಕೋತಾ ಇದ್ದಾರೆ ಈ ಕ್ಷಣದಲ್ಲಿ. ಆ ಬರ್ಡನ್ ಲೈಫು, ಆ ಪ್ರಾಬ್ಲಮೆಟಿಕ್ ಲೈಫ್ನೆಲ್ಲ ಮೀರಿ ಆಚೆ ಬಂದು ಹೊಸ ಲೈಫು, ಹೊಸ ಕನೆಕ್ಷನ್ನು, ಹೊಸ ಸಂಗಾತಿ ಜೊತೆ ಒಳ್ಳೆ ಜೀವನ ಮಾಡಬೇಕು ಅಂತ ತುಂಬ ಅನ್ಕೋತಿದ್ದಾರೆ. ಆ ಹೊಸ ಸಂಗಾತಿ ನೀವೇನೆ, ಓಕೆನಾ? ಅವ್ರದ್ದು ಹಳೇದು ಏನೇ ಪ್ರಾಬ್ಲಮೆಟಿಕ್ ಜೀವನ ಇರ್ಬೋದು ಅದು ಬೇಡ, ಆ ಬರ್ಡನ್ ಲೈಫ್ ಬೇಡ ಅಂತ ತುಂಬ ಅನ್ಕೋತಿದ್ದಾರೆ. ಲವರ್ಸ್ ಕಾರ್ಡ್ ಬಂದಿದೆ ವ್ಯೂವರ್ಸ್. ಅಂದರೆ
ಅವರು ತುಂಬ ಸೆಲ್ಫ್ಲೆಸ್ ಆಗಿ ತುಂಬ ನಿಮ್ಮನ್ನ ಇಷ್ಟಪಡ್ತಾರೆ. ನಿಮ್ಮ ಕಡೆ ತುಂಬ ಪ್ಯಾಷನೆಟಿಕ್ ಎನರ್ಜಿ ಇದೆ ಮತ್ತು ತುಂಬ ಇಷ್ಟಪಡ್ತಾರೆ ನಿಮ್ಮನ್ನ ತುಂಬ. ಮತ್ತು ಹಿ ಈಸ್ ಮಿಸ್ಸಿಂಗ್ ಯು ಸೋ ಮಚ್. ಹಿ ಲವ್ಸ್ ಯು ಸೋ ಮಚ್. ಓಕೆನಾ? ನಿಮ್ಮ ಕಂಡ್ರೆ ತುಂಬ ಪ್ರೀತಿ ಇದೆ, ತೋರಿಸ್ಕೊತಾ ಇಲ್ಲ. ಲವರ್ಸ್ ಕಾರ್ಡು ಅದು ಮೇಜರ್ ಆರ್ಕಾನ ಕಾರ್ಡ್ ಬಂದಿರೋದು, ಅದಕ್ಕಿಂತ ಇನ್ನೇನು ಬೇಕು ವಿವರ್ಸ್. ನಿಮ್ಮ ಕಂಡ್ರೆ ತುಂಬ ಒಳ್ಳೆ ಭಾವನೆ, ತುಂಬ ಒಳ್ಳೆ ಫೀಲಿಂಗ್ಸ್ ಇದೆ. ಹಿ ಲವ್ಸ್ ಯು ಸೋ ಮಚ್ ತುಂಬ. ಹರ್ಮಿಟ್ ಮೋಡಿದೆ ಅಂದರೆ ಅವರು ಸರ್ಚಿಂಗ್, ಅಂದರೆ ಇದರಿಂದ ಹೆಂಗೆ ಬರಲಿ, ಇವಾಗ ಏನು ನಿಮ್ಮಿಬ್ಬರ ಮಧ್ಯೆ ಅದು ಇದಿದೆ ಡಿಸ್ಟೆನ್ಸು, ಅದರಿಂದ ಹೆಂಗೆ ಆಚೆ ಬರಲಿ ಅಂತ ಯೋಚನೆ ಮಾಡ್ತಿದ್ದಾರೆ. ಯಾವ್ದಾದ್ರು ದಾರಿ ಸಿಗುತ್ತಾ, ಏನಾದರೂ ಇದು ಸಿಗುತ್ತಾ ನನಗೆ ದಾರಿ ಈ ಇದರಿಂದ ಆಚೆ ಬರೋಕ್ಕೆ, ನಿಮ್ಮನ್ನು ಮೀಟ್ ಮಾಡೋಕ್ಕೆ ಅಂತ ಅವರು ತುಂಬ ಯೋಚನೆ ಮಾಡ್ತಿದ್ದಾರೆ, ಥಿಂಕ್ ಮಾಡ್ತಿದ್ದಾರೆ ಹೆಂಗೆ ಬರಲಿ ಅಂತ. ಪೇಜ್ ಆಫ್ ಸ್ವಾರ್ಡ್ಸ್. ಅವ್ರು ತುಂಬ ಇಂಟೆಲಿಜೆಂಟ್ ಇದ್ದಾರೆ, ಬ್ರಿಲಿಯಂಟ್ ಇದ್ದಾರೆ. ನಿಮ್ಮ ಪರ್ಸನ್ ಯಾರೇ ಇರ್ಬೋದು. ಮತ್ತು ಪ್ರಾಕ್ಟಿಕಲ್ ಆಗು ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನಿಮ್ಮ ಮೇಲೆ ಎಷ್ಟೇ ಎಮೋಷ್ನಲ್ ಫೀಲಿಂಗ್ಸು, ಲವ್ ಏನೇ ಇದ್ರೂ ಅವ್ರು ಸ್ವಲ್ಪ ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತಿದ್ದಾರೆ, ತಲೆ ಉಪಯೋಗಿಸ್ತಾ ಇದ್ದಾರೆ. ಬರೀ ಹಾರ್ಟಿಂದ ಯೋಚನೆ ಮಾಡ್ತಿಲ್ಲ, ಯಾವಾಗ ಬರಬೇಕು ಕರೆಕ್ಟ್ ಟೈಮ್ಗೆ ವೆಯ್ಟ್ ಮಾಡ್ತಿದ್ದಾರೆ ಅವರು. ಸುಮ್ಮನೆ ಸಡನ್ನಾಗಿ ಆ್ಯಕ್ಷನ್ಸ್ ತಗೊಂಡು ಈಗಿರೋ ಪ್ರಾಬ್ಲಮ್ನ ಇನ್ನೂ ಜಾಸ್ತಿ ಮಾಡ್ಕೊಳಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಮತ್ತು ಹಿಂದಿನ ಕನೆಕ್ಷನ್ಸ್ ಥರ ನಿಮ್ಮನ್ನ ಕಳ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ಅದಕ್ಕೆ ಯೋಚನೆ ಮಾಡಿ ನಿಮ್ಮ ಹತ್ರ ಬರೋಕ್ಕೆ ತುಂಬ ಯೋಚನೆ ಮಾಡ್ತಿದ್ದಾರೆ. ಮತ್ತು ನಿಮ್ಮ ಹತ್ರ ನಿಮ್ಮ ಕಡೆಗೆ ಆ್ಯಕ್ಷನ್ಸ್ ತಗೊಳ್ಳೋಕ್ಕೆ ಕರೆಕ್ಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಓಕೆನಾ? ನಿಮ್ಮ ಜೊತೆ ಫ್ಯಾಮಿಲಿ ನೋಡ್ತಿದ್ದಾರೆ ಫ್ಯೂಚರಲ್ಲಿ. ಹೊಸ ಕನೆಕ್ಷನ್ ಅಂದರೆ ನಿಮ್ಮ ಕನೆಕ್ಷನ್ಗೆ ಮೂವ್ ಆಗಿ ನಿಮ್ಮ ಜೊತೆ ಫ್ಯಾಮಿಲಿ ಮಾಡಬೇಕು ಅಂತ ಡ್ರೀಮ್ ಮಾಡ್ತಿದ್ದಾರೆ. ಅವ್ರಿಗೆ ಡೇ ಡ್ರೀಮಿಂಗೂ ಇದೆ, ನಿಮ್ಮ ಜೊತೆ ನೆಕ್ಸ್ಟ್ ಫ್ಯೂಚರ್ನ ಖುಷಿಯಾಗಿ ಕಳಿಬೇಕು ಅಂತ ಕನಸು ಕಾಣ್ತಿದ್ದಾರೆ. ನೀವೇ ಅವ್ರಿಗೆಲ್ಲ ಅನ್ನೋ ಥರ ಅವರು ಕನಸು ಕಾಣ್ತಾ ಇದ್ದಾರೆ. ಬಿಕಾಸ್ ದ ವರ್ಲ್ಡ್ ಕಾರ್ಡ್ ಬಂದಿದೆ. ನೀವೇ ಅವ್ರಿಗೆ ಪ್ರಪಂಚ. ನೀವೇನು ಅಂದ್ಕೊಂಡಿದ್ರೋ ಅವ್ರ ಬಗ್ಗೆ ಗೊತ್ತಿಲ್ಲ, ಆದರೆ ಅವ್ರಿಗಂತೂ ನೀವೇ ಪ್ರಪಂಚ. ನಿಮ್ಮ ಜೊತೆ ಫ್ಯೂಚರ್ ನೋಡ್ತಾ ಇದ್ದಾರೆ. ಏಸ್ ಆಫ್ ಕಪ್ಸ್, ಏಸ್ ಆಫ್ ವಾಂಡ್ಸ್ ಎರಡೂ ಬಂದಿದೆ. ಅಂದರೆ ನೀವು ಅವ್ರಿಗೆ ಒಂಥರ ವಿಶ್ ಫುಲ್ಫಿಲ್ಮೆಂಟ್. ನೀವು ಅಂದರೆ ಅವ್ರ ಡ್ರೀಮ್ ಪಾರ್ಟ್ನರು. ಅವ್ರದ್ದು ಇಷ್ಟು ವರ್ಷದಲ್ಲಿ ಯಾವ ಪಾರ್ಟ್ನರ್ ಬೇಕು ನಮಗೆ ಅನ್ಕೋತಾ ಇದ್ರು, ಆ ಎಲ್ಲ ಗುಣಗಳು, ಆ ಕೇರಿಂಗ್ ನೇಚರ್, ಆ ನರ್ಚರಿಂಗ್ ನೇಚರ್, ಅವ್ರಿಗೆ ಏನೇನು ಎಕ್ಸ್ಪೆಕ್ಟ್ ಮಾಡಿದ್ರೋ ಅದೆಲ್ಲ ನಿಮ್ಮಲ್ಲಿದೆ. ಅದಕ್ಕೆ 2 ಮೇಜರ್ ಆರ್ಕಾನ ಕಾರ್ಡ್ಸ್ ಬಂದಿದೆ, ಏಸ್ ಆಫ್ ಕಪ್ಸ್, ಏಸ್ ಆಫ್ ವಾಂಡ್ಸು. ಅವರು ನಿಮ್ಮ ಕಡೆ ಖಂಡಿತ ಅಪ್ರೋಚ್ ಮಾಡ್ತಾರೆ. ಈಸ್ ಪ್ಲ್ಯಾನಿಂಗ್ ಇಂಟೆಲಿಜೆಂಟ್ಲಿ. ನಿಮ್ಮ ಹತ್ರ ಖಂಡಿತ ಬರ್ತಾರೆ, ನಿಮ್ಮ ಹತ್ರ ಖಂಡಿತ ಅಪ್ರೋಚ್ ಮಾಡ್ತಾರೆ. ಮತ್ತು ನಿಮಗೆ ಗಿಫ್ಟ್ಸು ಏನಾದ್ರೂ ಒಂಥರ ಬೌಂಡೆಡ್ ಏನು ಹೇಳ್ಬೋದು, ಅದಕ್ಕೆ ಬೌಂಡೆಡ್ ಕನೆಕ್ಷನ್ ಕೊಡೋಕ್ಕೆ ಇಷ್ಟಪಡ್ತಾರೆ. ಒಂಥರ ಇದು ಆನ್ ಆ್ಯಂಡ್ ಆಫ್ ಎಲ್ಲ ಕನೆಕ್ಷನ್ಸ್ ಬೇಡ. ಒಂಥರ ನಿಮಗೆ ಸ್ಟ್ರಾಂಗ್ ಬಾಂಡ್ ಇರೋವಂಥ ಏನಾದರೂ ಒಂದು ಆಫರ್ ಕೊಡ್ಬೋದು. ಮ್ಯಾರೇಜ್ ಆಫರೇ ಕೊಡ್ಬೋದು, ಪ್ರಪೋಸಲ್ಸ್ ಕೊಡ್ಬೋದು, ಅಥವಾ ಪಾರ್ಟ್ನರ್ಶಿಪ್ ಪ್ರಪೋಸಲ್ಸ್ ಕೊಡ್ಬೋದು. ಅವ್ರು ನಿಮಗೆ ಕಪ್ಸ್ ಕೊಡೋಕ್ಕೆ ಇಷ್ಟಪಡ್ತಿದ್ದಾರೆ. ಅಂದರೆ ಎನಿ ಗಿಫ್ಟ್ಸ್ ಆರ್ ಎನಿ ಕಮಿಟ್ಮೆಂಟು ಆಗಿರ್ಬೋದು ಗೈಸ್. ಯಾಕಂದರೆ ಅವ್ರು ನಿಮ್ಮ ಜೊತೆ ಫ್ಯೂಚರ್ನ ಕಾಣ್ತಾ ಇದ್ದಾರೆ. ಸೊ ಕಮಿಟ್ಮೆಂಟು ಅಥವಾ ಪ್ರಪೋಸಲ್ಸ್ ಇರ್ಬೋದು, ಪಾರ್ಟ್ನರ್ಶಿಪ್ ಇರ್ಬೋದು. ಒಟ್ಟಿನಲ್ಲಿ ನಿಮ್ಮ ಜೊತೆ ಅವರು ಫ್ಯೂಚರ್ ನೋಡ್ತಾ ಇದ್ದಾರೆ. ನಿಮ್ಮ ಜೊತೆ ಸ್ಟ್ರಾಂಗ್ ಬಾಂಡಿಂಗ್ ಬೇಕು. ಈಗ ಏನು ನಡೀತಾ ಇದೆ, ಈಗ ಏನು ನಿಮ್ಮಿಬ್ಬರ ಕನೆಕ್ಷನಲ್ಲಿ ನಡೀತಿದೆ, ಅದು ಅವ್ರಿಗೆ ಬೇಡ. ಅದು ತುಂಬ ಅವ್ರಿಗೆ ಬರ್ಡನ್ ಅನಿಸ್ತಿದೆ. ಅದರಿಂದ ತುಂಬ ಆಚೆ ಬರೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಆ್ಯಂಡ್ ಆಚೆ ಬಂದು ನಿಮ್ಮ ಜೊತೆ ಫ್ಯೂಚರ್ದು ಕನಸು ಕಾಣ್ತಿದ್ದಾರೆ. ನೀವೇ ಅವರಿಗೆ ಪ್ರಪಂಚ. ಯು ಆರ್ ದ ವರ್ಲ್ಡ್ ಫಾರ್ ದೆಮ್. ಮತ್ತು ಅವ್ರು ನಿಮಗೆ ಗಿಫ್ಟ್ಸ್, ಕಮಿಟ್ಮೆಂಟು ಏನಾದರೂ ಕೊಟ್ಟೇ ಕೊಡ್ತಾರೆ. ಕರೆಕ್ಟ್
ಕಾಯ್ತಾ ಇದ್ದಾರೆ. ಓಕೆನಾ. ಮತ್ತು ಏನಾದ್ರು ಲೈಟ್ ಕಾಣುತ್ತಾ, ಏನಾದರೂ ಒಳ್ಳೆ ದಾರಿ ಸಿಗುತ್ತಾ ನಿಮ್ಮ ಕಡೆ ಬರೋಕ್ಕೆ ಈ ಸಿಚುವೇಶನಿಂದ, ಈ ಬರ್ಡನ್ಸಮ್ಮಿಂದ. ಅವ್ರದ್ದು ಏನು ಪಾಸ್ಟ್ ಬರ್ಡನ್ಡ್ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು, ಫ್ಯಾಮಿಲಿ ಏನೇನಿದೆ ಅದರಿಂದೆಲ್ಲ ಆಚೆ ಬರೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಮತ್ತು 2 ಆಫ್ ಕಪ್ಸ್ ಈಕ್ವಲ್ ಗಿವ್ ಆ್ಯಂಡ್ ಟೇಕು. ಅವ್ರು ನಿಮ್ಮನ್ನ ತುಂಬ ಪ್ರೀತಿಸ್ತಾರೆ. ಸೊ ಅವರು ಮುಂಚೆ ಥರ ಇರ್ದೇನೆ ನೀವೆಷ್ಟು ಕೊಡ್ತಿರೋ ಅಷ್ಟೇ ಅವರು ವಾಪಸ್ ಕೊಡಬೇಕು. ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಮಾಡಬೇಕು ಅಂತ ಅನ್ಕೋತಾ ಇದ್ದಾರೆ. ಚೇಂಜ್ ಆಗಬೇಕು. ಆ ಥರ ಎಲ್ಲ ಅವ್ರು ಏನು ನಡ್ಕೋತಾ ಇದ್ರು ಈಗೋಯಿಸ್ಟಿಕ್ಕಾಗಿ ಆ ಥರ ಇರಬಾರ್ದು, ಚೇಂಜ್ ಆಗಬೇಕು ಅಂತ ಅನ್ಕೋತಿದ್ದಾರೆ ಗೈಸ್. ವೆರಿ ಪಾಸಿಟಿವ್ ಕಾರ್ಡ್ಸ್. ಓಕೆನಾ. ಒಂದಷ್ಟು ಮೆಸೇಜಸ್ ತಗೊಳ್ಳೋಣ ನಿಮ್ಮ ಪರ್ಸನ್ ಕಡೆಯಿಂದ. ಪ್ರೆಸೆಂಟ್, ಕರೆಂಟ್ ಮೆಸೇಜಸ್ ನಿಮ್ಗೆ ಏನು ಹೇಳಬೇಕು ನಿಮ್ಮ ಪರ್ಸನ್ ಅನ್ಕೋತಿದ್ದಾರೆ ಅಂತ ತಗೊಳ್ಳೋಣ. ಓಕೆನಾ. ಓಕೆ. ವೈ ಕಾಂಟ್ ಐ ಟೆಲ್ ಯು ದ ಟ್ರೂತ್? ವೈ ಡು ಐ ಫೀಲ್ ದಿಸ್ ವೇ? ಐ ಕಾಂಟ್ ಹ್ಯಾಂಡಲ್ ಯುವರ್ ಲವ್. ಓಕೆ. ಇಟ್ಸ್ ವಿತ್ ಯು. ಓಕೆ. ಐ ವಾಂಟ್ ಯು. ಸೆಕ್ಷುವಲ್ ಡಿಸೈರ್ಸ್ 2 ಕಾರ್ಡ್ಸ್ ಬಂದಿದೆ ಗೈಸ್. ಐ ಕಾಂಟ್ ಟೇಕ್ ಇಟ್ ಎನಿಮೋರ್. ಐ ಆಮ್ ಅಫ್ರೇಡ್ ಟು ಲೂಸ್ ಇಟ್. ಓಕೆ. ಇಂಟೆನ್ಸ್ ಲವ್ ಕಾಣ್ತಿದೆ ಗೈಸ್. ನಾನು ಹೇಳಿದೆ ಮೇಜರ್ ಆರ್ಕಾನ ಲವರ್ಸ್ ಕಾರ್ಡ್ಸ್ ಬಂದಿದೆ ಅಂತ. ಹಿ ಈಸ್ ವೆರಿ ಫಿಸಿಕಲಿ ಅಟ್ರಾಕ್ಟೆಡ್ ಟು ಯು. ಅದು ಕಾಣ್ತಿದೆ ನಿಮಗೇನೆ. ಹಿ ವಾಂಟ್ ಟು ಹ್ಯಾವ್ ಎ ಸೆಕ್ಸ್ ವಿತ್ ಯು. ಮತ್ತು ಸೆಕ್ಷುವಲ್ ಡಿಸೈರ್ಸ್ ತುಂಬ ಇದೆ. 2 ಕಾರ್ಡ್ ಬಂದಿದೆ. ಸೊ ಫಿಸಿಕಲ್ ಅಟ್ರಾಕ್ಷನು, ಇಂಟೆನ್ಸ್ ಡಿಸೈರು ತುಂಬ ಎದ್ದು ಕಾಣ್ತಿದೆ. ಹಿ ಈಸ್ ವೇಟಿಂಗ್ ಫಾರ್ ಎ ಪ್ರಾಪರ್ ಟೈಮ್ ಅಷ್ಟೆ. ಓಕೆನಾ. ಹಿ ಲವ್ಸ್ ಯು ಸೋ ಮಚ್. ಮತ್ತು ಅವ್ರಿಗೆ ನಿಮ್ಮನ್ನ ಕಳ್ಕೊಳ್ಳೋಕ್ಕೆ ತುಂಬ ಭಯ ಇದೆ. ಐ ಆಮ್ ಅಫ್ರೈಡ್ ಟು ಲೂಸ್ ಯು. ಐ ಕಾಂಟ್ ಟೇಕ್ ಇಟ್ ಎನಿಮೋರ್. ಅವರು ಈ ಥರ ಮುಚ್ಚಿಟ್ಕೊಂಡು ಅವ್ರ ಫೀಲಿಂಗ್ಸ್ನ ಹೇಳದೇ ಇರೋದನ್ನ ಅವ್ರಿಗಿಷ್ಟ ಆಗ್ತಿಲ್ಲ. ಅದು ಈ ಬರ್ಡನ್ಸಮ್ ಲೈಫು. ಐ ಕಾಂಟ್ ಟೇಕ್ ಇಟ್ ಎನಿಮೋರ್ ಅದೇ ಮತ್ತೆ ಹೇಳ್ತಾ ಇದ್ದಾರೆ. ಐ ವಾಂಟ್ ಯು. ಅವ್ರಿಗೆ ನೀವು ಬೇಕು. ಅವ್ರಿಗೆ ನೀವು ಬೇಕೇ ಬೇಕು ಗೈಸ್. ಓಕೆನಾ. ಅದಕ್ಕೆ ಅವರು ಟೈಮಿಂಗ್ಸ್ಗೂ ವೆಯ್ಟ್ ಮಾಡ್ತಿದ್ದಾರೆ. ಮತ್ತು ಈಸ್ ಪ್ಲ್ಯಾನಿಂಗ್. ವೈ ಕಾಂಟ್ ಐ ಟೆಲ್ ಯು ದ ಟ್ರೂತ್? ಅವರು ನಿಮಗೆ ಯಾಕೆ ಸತ್ಯ ಹೇಳೋಕ್ಕಾಗ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ. ಹೆಂಗಾದರೂ ಮಾಡಿ, ನಾನು ಹೇಳಿದ್ನೆಲ್ಲ ಅಡ್ಮಿಟ್ ಮಾಡಿ, ಹೆಂಗಾದರೂ ಮಾಡಿ ದಾರಿ ಹುಡುಕಿ ನಿಮಗೆ ಸತ್ಯ ಹೇಳೋಕ್ಕೆ ಪ್ರಾಪರ್ ಟೈಮ್ಗೋಸ್ಕರ ಕಾಯ್ತಿದ್ದಾರೆ. ಅದೇ ಮೆಸೇಜಸ್ ರಿಪೀಟ್ ಆಗಿದೆ ಗೈಸ್ ಇದರಲ್ಲೂ. ಓಕೆನಾ. ವೈ ಡು ಐ ಫೀಲ್ ದಿಸ್ ವೇ? ಅವ್ರಿಗೆ ಈ ಕನೆಕ್ಷನ್ ಬಗ್ಗೆ ಇನ್ನೂ ಯಾಕೆ ಇಷ್ಟೊಂದು ನನಗೆ ಇಂಟೆನ್ಸ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಅಂತ ಯೋಚನೆ ಮಾಡ್ತಿದ್ದಾರೆ. ಅದನ್ನೇ ಅವರು ಐ ಕಾಂಟ್ ಟೇಕ್ ಇಟ್ ಎನಿಮೋರ್ ಅಂತ ಹೇಳ್ತಿರೋದು. ಅಂದರೆ ನಾನು ಯಾಕೆ ಹೇಳೋಕ್ಕಾಗ್ತಿಲ್ಲ ಅಂತ ತುಂಬ ಅನ್ಕೋತಾರೆ. ಯಾಕೆ ಕನೆಕ್ಷನ್ ಇಷ್ಟೊಂದು ಸ್ಟ್ರಾಂಗು, ನನಗೆ ಹೇಳೋಕ್ಕಾಗ್ತಿಲ್ಲ, ಇದರಿಂದ ಹೆಂಗಾರು ಆಚೆ ಬರಬೇಕು ಅಂತ ಪ್ರಾಪರ್ ಟೈಮ್ಗೋಸ್ಕರ ಕಾಯ್ತಿದ್ದಾರೆ. ಅವ್ರು ತುಂಬ ಇಂಟೆಲಿಜೆಂಟ್ ಇದ್ದಾರೆ ಗೈಸ್. ಅವರು ಒಳ್ಳೆ ಟೈಮ್ಗೋಸ್ಕರ ಕಾಯ್ತಿದ್ದಾರೆ ಮತ್ತು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಐ ಕಾಂಟ್ ಹ್ಯಾಂಡಲ್ ಯುವರ್ ಲವ್. ನಾನು ಹೇಳಿದ್ನಲ್ಲ 2 ಕ್ವೀನ್ ಆಫ್ ಸ್ವಾರ್ಡ್ಸು, ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ. ಅಂದರೆ ನಿಮ್ಮ ಕೇರಿಂಗ್ ನೇಚರು, ನಿಮ್ಮ ನರ್ಚರಿಂಗ್ ನೇಚರು, ನಿಮ್ಮ ಗಿವಿಂಗ್ ನೇಚರು ಇವೆಲ್ಲ ಅವ್ರಿಗೆ ತುಂಬ ಒಂಥರ ಅವ್ರಿಗೆ ಯಾರ ಹತ್ರನೂ ಇಷ್ಟೊಂದು ಪ್ರೀತಿ ಸಿಕ್ಕೇ ಇಲ್ಲ. ಅವ್ರಿಗೆ ಹ್ಯಾಂಡಲ್ ಮಾಡೋಕ್ಕಾಗ್ತಾಯಿಲ್ಲ ನಿಮ್ಮ ಪ್ರೀತಿನ. ಅಷ್ಟು ನಿಮ್ಮದು ಇಂಟೆನ್ಸ್ ಕೇರಿಂಗು, ನರ್ಚರಿಂಗು, ಗಿವಿಂಗ್ ನೇಚರ್ ಅವ್ರಿಗೆ ತುಂಬ ಇಷ್ಟ ಆಗಿದೆ ಗೈಸ್. ನೀವೇ ಬಿಟ್ಟೋದ್ರು ಅವ್ರು ಬಿಡಲ್ಲ, ಹಂಗೆ ಬಂದಿದೆ ಕಾರ್ಡ್ಸ್ ಇವತ್ತು. ಓಕೆನಾ. ಇನ್ನೊಂದಷ್ಟು ನಿಮ್ಮ ಪಾರ್ಟ್ನರ್ಸ್ ಕಡೆಯಿಂದ ಮೆಸೇಜಸ್ ತಗೊಳ್ಳೋಣ. Don't doubt my feelings for you. Okay. You are beautiful in and out. Okay. You are perfect for me. ನಾನು ಹೇಳಿಲ್ವಾ ಗೈಸ್? ನಾನು ಮುಂಚೆನೇ ಹೇಳಿದೆ ಯು ಆರ್ ಪರ್ಫೆಕ್ಟ್ ಫಾರ್ ಮಿ. ಮತ್ತೆ ಅದು ರಿಪೀಟ್ ಆಗಿದೆ. ಯು ಆರ್ ವೆರಿ ಬ್ಯೂಟಿಫುಲ್ ಇನ್ ಆ್ಯಂಡ್ ಔಟ್. ನೀವು ಒಳಗೆ ಹೊರಗೆ 2 ಕಡೆಯಿಂದನೂ ಅವ್ರಿಗೆ ಬ್ಯೂಟಿಫುಲ್ಲಾಗಿ ಕಾಣ್ತೀರಾ. ನಿಮಗೆ ನೀವು ಹೇಗಿದ್ದೀರೋ ಗೊತ್ತಿಲ್ಲ, ಆದರೆ ಯು ಆರ್ ದ ಮೋಸ್ಟ್ ಬ್ಯೂಟಿಫುಲ್ ಪರ್ಸನ್ ಇನ್ ದ ವರ್ಲ್ಡ್. ಅವ್ರಿಗೆ ಯು ಆರ್ ದ ವರ್ಲ್ಡ್. ಡೋಂಟ್ ಡೌಟ್ ಮೈ ಫೀಲಿಂಗ್ಸ್ ಫಾರ್ ಯು. ನಿಮ್ಮ ಫೀಲಿಂಗ್ಸ್ ಬಗ್ಗೆ
ಅವ್ರಿಗೆ ನಿಮ್ಮ ಮೇಲಿರೋ ಫೀಲಿಂಗ್ಸ್ ಬಗ್ಗೆ ಡೌಟ್ ಮಾಡಬೇಡಿ. ಈ ಲವ್ಸ್ ಯು ಸೋ ಮಚ್ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಮೇಜರ್ ಆರ್ಕಾನ ಲವರ್ಸ್ ಕಾರ್ಡು ಬಂದಿದೆ. ಸೊ ಖಂಡಿತ ಅವ್ರು ನಿಮ್ಮನ್ನ ಪ್ರೀತಿಸಿದ್ದಾರೆ ಮತ್ತು ಈ ಸಮಯದಲ್ಲಿ ಈಸ್ ಮಿಸ್ಸಿಂಗ್ ಯು ಸೋ ಮಚ್. ಓಕೆನಾ? ಮೆಸೇಜ್ ಫ್ರಮ್ ಕೃಷ್ಣ ತಗೊಳ್ಳೋಣ. ಕೃಷ್ಣ, ಪ್ಲೀಸ್ give some guidance to my viewers, please. Krishna. Okay. Believe in your dreams. ನೀವು ಪ್ರೆಸೆಂಟ್ಲಿ ಏನ ಕನಸು ಅಂತ ಅನ್ಕೋತಿದ್ದೀರ ಅದು ಖಂಡಿತ ನನಸಾಗುತ್ತೆ. ಅದ್ರ ಹಿಂದೆ ಯೂನಿವರ್ಸ್ ಆ ಕೃಷ್ಣನೇ ನಿಂತ್ಕೊಂಡು ನಿಮ್ಮ ಕನಸುಗಳನ್ನ ನೆರವೇರಿಸ್ತಾನೆ ಅಂತ ಹೇಳ್ತಿದ್ದಾರೆ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಗೈಸ್. ನಿಮಗೆ ಈ ರೀಡಿಂಗಲ್ಲಿ ಎನರ್ಜೀಸ್ ಬಂದಿರೋದು, ಪಾಸಿಟಿವ್ ಎನರ್ಜೀಸ್ನ ಕ್ಲೈಮ್ ಮಾಡ್ಕೋಬೇಕು ಅಂತ ಇಷ್ಟ ಇದ್ದರೆ ಪ್ಲೀಸ್ ಕಾಮೆಂಟ್ 111. ನಿಮಗೆ ಆ ಎನರ್ಜಿ ರೆಸೊನೇಟ್ ಆಗಿದ್ದರೆ, ಒಂದು ಚೂರಾದರೂ ರೆಸೊನೇಟ್ ಆಗಿದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಲೈಕ್. ಪ್ಲೀಸ್ ಕಾಮೆಂಟ್ 111. ಥ್ಯಾಂಕ್ ಯು ಗೈಸ್.